ಸನ್ಮಾನ್ಯ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತ ನಮ್ಮ ಹಾಗೂ ಈ ಕಾರ್ಯಕರ್ತರ ಅಣ್ಣ ನಮ್ಮ ಶ್ರೀಮಾನ್ಯ ನಾರಾಯಣ ಗೌಡರಿಗೆ ಹಾಗೂ ಬೆಂಗಳೂರು ನಗರ ಉಪಾಧ್ಯಕ್ಷರಾದಂತ ನಾಗೇಂದ್ರ ಬಾಬುರವರಿಗೆ, ಅಧ್ಯಕ್ಷರಾದಂತ ನಾಗೇಂದ್ರ ಬಾಬುರವರಿಗೆ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದಂತ ಮಮತಾ ಅವರಿಗೆ ಎಲ್ಲೋ ಒಂದ್ ಸ್ವಲ್ಪ ತಪ್ಪುಗಳಾಗ್ತಾ ಇದೆ ನನ್ನಿಂದ. ಹೊಸದಾಗಿದ್ದೀನಿ ಇವತ್ತು ಈ ರಕ್ಷಣಾ ವೇದಿಕೆನಲ್ಲಿ. ದಯವಿಟ್ಟು ಎಲ್ಲರೂ ನನ್ನ ತಪ್ಪುಗಳನ್ನ ಏನೋ ಇದ್ ಮಾಡ್ಕೋಬಾರ್ದು. ಮಮತಾ ಅವ್ರಿಗೆ ಹಾಗೂ ಹೇಮಲತಾ ಅವ್ರಿಗೆ, ವಿದ್ಯಾರ್ಥಿ ಘಟಕದ ರಘು ಅವ್ರಿಗೆ, ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರಿಗೆ, ನಮ್ಮ ಗ್ಲೋಬಲ್ ವೆಲ್ಫೇರ್ ಟ್ರಸ್ಟ್ ಮಾಲೀಕರಾದಂತ ಎಂ.ಎ. ಹಾಫೀಸ್ ಖಾನ್ ಸಾಹೇಬರುಗಳಿಗೆ ಹಾಗೂ ನಮ್ಮ ರಾಜಣ್ಣ ಸಮಾಜ ಸೇವಕರಾದ ರಾಜಣ್ಣನವರಿಗೆ, ನಮ್ಮ ಕೆಪಿಸಿಸಿ ಮೈನಾರಿಟಿ ಅಧ್ಯಕ್ಷರಾದಂತ ಸನ್ಮಾನ್ಯ ಫಾಜಿಲ್ ಅವರಿಗೆ ಹಾಗೂ ನಮ್ಮ ಬೈಜು ಅವರಿಗೆ, ನಮ್ಮ ಮುನ್ಸಾಮಿ ಗೌಡರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಗಣ್ಯರಿಗೆ ನನ್ನಿಂದ ಒಂದು ವಂದನೆಗಳನ್ನು ಅರ್ಪಿಸ್ತಾ ಒಂದೆರಡು ಮಾತು ಹೇಳಬೇಕು ಅಂತ ನಾನು ಬಯಸ್ತಾ. ತುಂಬಾ ಖುಷಿ ಆಗ್ತಾ ಇದೆ. ನಾನು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ ಇಷ್ಟೊಂದು ಜನ ನನ್ನ ಈ ಸಭೆಗೆ ಸೇರ್ತಾರ ಅಂತ ಹೇಳ್ಬಿಟ್ಟು. ಕಾರಣ ನಾನು ಅಫಿಷಿಯಲ್ ಜನಗಳಿಗೆ ಆಹ್ವಾನ ಕೊಟ್ಟೆ, ಬರಬೇಕು ನಮ್ಮ ಈ ರಕ್ಷಣಾ ವೇದಿಕೆಯ ಕಾರ್ಯಕ್ರಮಕ್ಕೆ ಅಂತ ಹೇಳ್ಬಿಟ್ಟು. ಬರ್ತೀನಿ ಯಾರೋ ಒಂದು ಚುಚ್ಚುಮಾತುಗಳು. ಅಫಿಷಿಯಲ್ಸ್ ಎಲ್ಲ ಯಾರಲ್ಲಿ ಬರ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ. ಭಾರಿ ಮನ್ಸಿಗೆ ನನ್ಗೆ ನೋವಾಯ್ತು ಆ ಮಾತು ಕೇಳಿ. ಆದ್ರೆ ನಮ್ಮ ಗಣ್ಯರು ಬಂದಿದ್ದಾರೆ, ಅದೇ ನನಗೊಂದು ದೊಡ್ಡ ಖುಷಿ ಆಗ್ತಾ ಇದೆ. ಇಲ್ಲಿ ಇಷ್ಟು ಜನ ಸೇರಿರೋದ್ರಿಂದ ಇನ್ನೂ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲದಕ್ಕಿಂತ ಮೊದಲಾಗಿ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಈ ಭೂಮಿ, ಈ ಆಕಾಶ, ಸೂರ್ಯ ಚಂದ್ರ, ಹಗಲು ರಾತ್ರಿ, ನಿಸರ್ಗ ಪ್ರಕೃತಿಗಳಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳ ಜಗತ್ ಒಡೆಯನಾದ ದೇವರ ಹೆಸರಿನಿಂದ ಇವತ್ತು ನಾವು ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಅಣ್ಣನವರ ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ ಎಂಬ ಸಿದ್ಧಾಂತದಿಂದ ನಮ್ಮ ರಾಷ್ಟ್ರ ಕವಿ, ಮೊಟ್ಟ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ನಮ್ಮ ಕುವೆಂಪು, ರಾಷ್ಟ್ರ ಕವಿಗಳಾದಂತ ಕುವೆಂಪು ಅವರ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಮಲಗಿರುವವರನ್ನು ಬಡಿದೆಪ್ಪರಿಸು ಎಂಬ ಒಂದು ಇದರಿಂದ ನಾನು ಹೇಳೋದಕ್ಕೆ ಖುಷಿ ಪಡ್ತಾ ಇದ್ದೀನಿ. ಯಾವ ತರ ನಮ್ಮ ಅಣ್ಣ ಅವರು ಹೇಳಿದ್ರು, ಟಿಪ್ಪು ಸುಲ್ತಾನ್ ಯಾರು ಅಂತ ಸ್ವಲ್ಪ ಜನ ಹೇಳಿದ್ರು ಅಂತ ವಿಷಯದಲ್ಲಿ, ನಮ್ಮ ಟಿಪ್ಪು ಸುಲ್ತಾನ್ ಅವರ ಮೂಲ ಹೆಸರು ಏನು ಅಂತ ನಾನು ಯಾರಿಗಾದ್ರೂ ಕೇಳ್ತೀನಿ, ಯಾರಾದ್ರೂ ಒಬ್ರು ಹೇಳಿ. ನಮ್ಮ ಜನಗಳು ಟಿಪ್ಪು ಸುಲ್ತಾನ್ ಅಂತ ಎತ್ತಿದ ತಕ್ಷಣ ನಮ್ಮ ಮನುಷ್ಯ, ನಮ್ಮ ನಾಯಕರು ಅಂತಾರೆ. ಆ ಟಿಪ್ಪು ಸುಲ್ತಾನ್ರ ಮೂಲ ಹೆಸರು ಯಾರಿಗಾದ್ರೂ ಗೊತ್ತಿದೆಯಾ ಹೇಳಿ? ನಾನು ಕೇಳ್ತಾ ಇದ್ದೀನಿ, ಆ ಟಿಪ್ಪು ಸುಲ್ತಾನ್ ಹೆಸರು ಏನು? ಯಾರಿಗೂ ಗೊತ್ತಿಲ್ಲ. ಆ ಟಿಪ್ಪು ಸುಲ್ತಾನ್ ಹೆಸರು ಸುಲ್ತಾನ್ ಫತೇ ಅಲಿ ಖಾನ್ ಶಾಬಾಜ್ ಉರ್ಫ್ ಟಿಪ್ಪು. ಭಾರಿ ಹೇಳಿಕೆ ಹೇಳಿದ್ದಾರೆ ನಮ್ಮ ಅಣ್ಣ ಅವರು ಟಿಪ್ಪು ಸುಲ್ತಾನ್ ಬಗ್ಗೆ. ನಮ್ಮೆಲ್ರಿಗೂ ಶಿಶುನಾಳ ಶರೀಫರ ಹೆಸರು ಗೊತ್ತಿರಲಿಲ್ಲ. ಯಾರು ಈ ಶಿಶುನಾಳ ಶರೀಫರು? ಸುಮಾರು ಪದ್ಯಗಳನ್ನ, ಸುಮಾರು ಹಾಡುಗಳನ್ನ ಹಾಡಿರ್ತಕ್ಕಂಥ ಶಿಶುನಾಳ ಶರೀಫರ ಹೆಸರು ಪದೇ ಪದೇ ಹೇಳಿದ್ರು. ನಿಸಾರ್ ಅಹಮದ್ ಕವಿಗಳ ಹೆಸರು ಸುಮಾರು ಸಲ ಹೇಳಿದ್ರು. ಅದನ್ನ ತಾವುಗಳೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಟಿಪ್ಪು ಸುಲ್ತಾನ್ ಹೆಸರು ಹೇಳಿದ್ರು, ನಮ್ಮ ನಿಸಾರ್ ಅಹಮದ್ ರವರ ಹೆಸರು ಪದೇ ಪದೇ ಹೇಳಿದ್ರು. ಅದೇ ತರ ನೀವುಗಳೆಲ್ಲ ಬರಬೇಕು ಅಂತ ಹೇಳಿದ್ರು. ಇವತ್ತಿನ ದಿವಸ ಪರಿಸ್ಥಿತಿ ಯಾವ ತರ ಇದೆ ಅಂತ ಹೇಳಿದ್ರೆ, ನಮ್ಮ ಜನಗಳು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ನಾಯಿಗಳ ತರ ನಿಂತ್ಕೊಂಡಿರ್ತೀರ. ಆ ಪೊಲೀಸ್ ಏನ್ ಬರೀತಾ ಇದ್ದಾನೆ, ನೀನು
ಏನೇ ಇರಿ ಏನೇ ಆಗ್ಲಿ ಅಂತ ಅವ್ನು ಬರೆದ್ರೆ ಅದೇ ರೈಟ್. 200 ರೂಪಾಯಿನ 300 ರೂಪಾಯಿ ಕೊಟ್ಟು ಅದನ್ನ ಮಾಡ್ಕೊಂಡು ಬರ್ತಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮಗ್ ಕನ್ನಡ ಓದೋದಿಕ್ ಬರೋದಿಲ್ಲ, ಮಾತಾಡೋದಿಕ್ ಬರೋದಿಲ್ಲ. ದಯವಿಟ್ಟು ಮಕ್ಕಳೇ, ನೀವು ಇವತ್ತಿನ ದಿವಸ ಬೆಳಿಬೇಕು, ನಾಳೆ ದಿವಸ ನೀವು ಬೆಳಿಬೇಕು, ಕನ್ನಡ ಕಲಿಬೇಕು, ಕನ್ನಡದಲ್ಲಿ ನಾವು ಒಬ್ಬ ಒಳ್ಳೆ ಅಧಿಕಾರ ಪಡಿಬೇಕು. ಎಲ್ರಿಗೂ ಆ ಮನೋಭಾವನೆ ಎಲ್ಲ ಮನಸ್ಸಿನಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಕಲ್ಪನೆಯಿಂದ ಕೇಳ್ಕೊಳ್ತೀನಿ. ಹಾಗೂ ಇನ್ನ ಒಂದು ಮಾತು ಹೇಳ್ತಾ ಇದ್ದೀನಿ ನಾನು. ಅಣ್ಣ ಅವರು ಹೇಳಿದ್ರು 7 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಈ ನಮ್ಮ ನಾಡು ಹೆಮ್ಮೆಯ ನಾಡು ಅಂತ ಹೇಳಿದ್ರು. ಆ 7 ಜನ ಪ್ರಶಸ್ತಿ ಪಡೆದಂತ ನಾಡಿನಲ್ಲಿ ಅವರ ಹೆಸರು ಯಾರು ಅಂತ ನಾನು ಹೇಳ್ತೀನಿ. ಮೊಟ್ಟ ಮೊದಲನೇದಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪು ರವರಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ಬಂತು. ಆ ನಂತರ ದತ್ತಾತ್ರೇಯರ ರಾಮಚಂದ್ರ ಬೇಂದ್ರೆ, ದಾರಾ ಬೇಂದ್ರೆ ಅವರಿಗೆ ಈ ಪ್ರಶಸ್ತಿ ಬಂತು. 3ನೇದಾಗಿ ನಮ್ಮ ಶಿವರಾಮ್ ಕಾರಂತರ ಅವರಿಗೆ ಈ ಪ್ರಶಸ್ತಿ ದಕ್ಕಿತು. ಇನ್ನು 4ನೇದಾಗಿ ನನ್ನ ಊರಿನ ಮಾಸ್ತಿ, ಕನ್ನಡದ ಆಸ್ತಿ ಆದಂತ ಶ್ರೀ ವೆಂಕಟೇಶ್ ಅಯ್ಯಂಗಾರ್ ಅವರ ಹೆಸರು ತುಂಬಾ ಹೆಮ್ಮೆ. ಯಾಕೆ ಅಂದ್ರೆ ಆ ಹೆಸರಿನ ಹಿಂದೆ ನನ್ನ ಹೆಸರು ಅಡಗಿದೆ. ಮಾಸ್ತಿ ಎಂಬ ಪದ ಒಂದು ಅಡಗಿದೆ. ಆ ಹೆಸರು ಪಡೆದಿರ್ತಕ್ಕಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರಿಗೆ ಸಿಕ್ತು. 5ನೇ ಜ್ಞಾನಪೀಠ ಪ್ರಶಸ್ತಿ ವಿ.ಕೆ. ಗೋಕಾಕ್ರೆ ಅವರಿಗೆ ಸಿಕ್ತು. 6ನೇದಾಗಿ ಯು.ಆರ್. ಅನಂತಮೂರ್ತಿ ಅವರಿಗೆ ಸಿಕ್ತು. ಮತ್ತೆ 7ನೇ ಕೊನೆಯದಾಗಿ ನಮ್ಮ ಗಿರೀಶ್ ಕಾರ್ನಾಡ್ ಅವರಿಗೆ ಸಿಕ್ತು. ಅಫಿಷಿಯಲ್ಗಳು ಇವರಾಗ್ತಾರೆ. ಒಂದು ಸ್ವಲ್ಪ ಹುದ್ದೆ ಇಟ್ಕೊಂಡು ಯಾವುದೋ ಒಂದು ದರ್ಪ ಮಾಡಿಕೊಂಡು ಅವರು ಅಫಿಷಿಯಲ್ ಆಗೋದಿಲ್ಲ. ರಕ್ಷಣಾ ವೇದಿಕೆಗೆ ಯಾರೇ ಬರ್ತಾರೆ ಅಫಿಷಿಯಲ್ ಅಂತ ಹೇಳೋರು ಇವರೆಲ್ಲ. ಜ್ಞಾನ ಭಂಡಾರದಿಂದ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಇವರುಗಳು ಅಫಿಷಿಯಲ್ಗಳು ನನ್ನ ಅನಿಸಿಕೆ ಪ್ರಕಾರ. ಅದು ಬಿಟ್ಟು 5 ಲಕ್ಷ ಲಂಚ ಕೊಟ್ಟು ಒಬ್ಬ ಆಫೀಸರ್ ಆದ್ರೆ ಅವನ ಪಾಡಿಗೆ ನಾನು ಅಫಿಷಿಯಲ್. ಒಬ್ಬ ಡಾಕ್ಟರ್ ಹುದ್ದೆ ಪಡ್ಕೊಂಡ್ರೆ ನಾನು ದೊಡ್ಡ ಅಫಿಷಿಯಲ್. ಅವನು ಹೋಗಿ ಕುವೆಂಪು ಯಾರೋ ಅಂತ ಕೇಳಿದ್ರೆ ಅವ್ನು ಹೇಳೋದಿಕ್ ಯೋಗ್ತಾ ಇರೋದಿಲ್ಲ. ಅಂತ ಮನುಷ್ಯ ಅಫಿಷಿಯಲ್ ಅನ್ಸ್ಕೊಂಡು ನ್ಯಾಯಕ್ಕಾಗಿ ಹೋರಾಡೋ ಜನಗಳಿಗೆ ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಈ ತರ ಹೇಳ್ತಾರೆ. ಒಂದು ನಮ್ಮ ರಕ್ಷಣಾ ವೇದಿಕೆಯ ಒಂದು ನಲ್ನುಡಿ ಮಾಸಪತ್ರಿಕೆನಲ್ಲಿ ಒಂದು ಅಂಕಣ ನೋಡಿದೆ ನಾನು. ಆ ಅಂಕಣದಲ್ಲಿ ನಮ್ಮ ಚಂದ್ರಶೇಖರ್ ಪಾಟೀಲ್ ಒಂದು ಅಂಕಣ ಬರೆದಿದ್ದಾರೆ. ನಾವೆಲ್ಲ ಹೋಗ್ತಾ ಇರ್ತೀವಿ, ಒಂದು ಧಿಕ್ಕಾರ ಕೂತ್ಕೊಂಡು ಒಂದು ಹೋರಾಟ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಕ್ಕಪಕ್ಕ ಜನಗಳು ನಿಂತ್ಕೊಂಡು ಹುಚ್ಚರು ಹೋಗ್ತಾ ಇದಾರೆ ಅಂತ ಹೇಳ್ತಾರೆ. ಕಾರಣ ನಾವು ನ್ಯಾಯಕ್ಕಾಗಿ ಹೋರಾಟ, ಅವರು ನ್ಯಾಯ ಮಾಡೋರು ಹುಚ್ಚರು, ನ್ಯಾಯ ಕೇಳೋರು ಹುಚ್ಚರು ಅಂತ ಆದ್ರೆ ಈ ಬೀದಿನಲ್ಲಿ ನಿಂತ್ಕೊಂಡು ತಮಾಷೆ ನೋಡೋರು ಯಾರು? ನ್ಯಾಯ ಸಿಕ್ಕಿದ್ಮೇಲೆ ಡೈರೆಕ್ಟ್ ಆಗಿ ಬಂದ್ಬಿಡ್ತಾರ. ಅಣ್ಣ ನಾವು ಹಿಂದೆ ಇದ್ರಿ, ನಿಮ್ ಹಿಂಬಾಲಿಕರಾಗಿ ಅವತ್ತಿನ ದಿವಸ ಇದ್ವಿ, ನೀವು ತುಂಬಾ ಬ್ಯುಸಿ ಆಗಿದ್ರು, ಮುಂದ್ಗಡೆ ಹೋಗ್ತಾ ಇದ್ರು, ನಾವು ಹಿಂದ್ಗಡೆ ಇದ್ವಿ, ನೀವು ನೋಡಿಲ್ಲ ಅಣ್ಣ ಅಂತ ಹೇಳ್ತಾರೆ. ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇವ್ರು ಹುಚ್ಚರು ಬೀದಿ ಅಲ್ಲಿತಾರೆ, ಇಂಥ ಒಂದು ಇಟ್ಕೊಡ್ತಾರೆ. ಇನ್ನ ಹೆಚ್ಚಾಗಿ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ ನಮ್ಮ ಗೌಡ್ರು ಹೇಳಿದ್ದಾರೆ, ಮಕ್ಕಳೇ ನೀವೆಲ್ಲ ಟಿಪ್ಪು ಸುಲ್ತಾನ್ ಆಗಿ, ನೀವೆಲ್ಲ ಶಿಶುನಾಳ ಶರೀಫರಾಗಿ, ನೀವೆಲ್ಲ ನಿಸಾರ್ ಅಹಮದರಾಗಿ, ಮಕ್ಕಳೇ ನೀವೆಲ್ಲ ಎಜಾಜ್ ಅಹಮದರಾಗಿ ನಮ್ಮ ನಾಡು ನುಡಿ ಎಲ್ಲದಕ್ಕೆ ಜೈ ಹಿಂದ್. ಸೊಗಸಾಗಿ ಮಾತನಾಡಿದಂತ ಮಾಸ್ತಿ ಜಾಕೀರ್ ಅಲಿ ಖಾನ್ ಅವರಿಗೆ ತಮಿಳರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಾ